ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 4th ಸೆಮ್ ಬಯಾಲಜಿ ಫಾರ್ ಇಂಜಿನಿಯರ್ಸ್ ಅಲ್ಲಿ ಮಾಡ್ಯೂಲ್ 1 ಟು ಮಾಡ್ಯೂಲ್ 5 ವರೆಗೂ ಇರುವಂತಹ ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವ್ಯಾವು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮಾಡೆಲ್ ಪೇಪರು, ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಸೊ ಎಲ್ಲದೂ ಕೂಡ ನಾನು ಮಿಕ್ಸ್ ಮಾಡಿ ಹೇಳ್ತಾ ಹೋಗ್ತೀನಿ. ಸೊ ಕೋರ್ಸ್ ಕೋಡ್ ನೋಡ್ತಾ ಹೋದ್ರೆ BB0C407 ಸರಿನಾ. ಸೊ ಈ ಕೋರ್ಸ್ ಕೋಡು, ಸೊ ಬಯಾಲಜಿ ಫಾರ್ ಇಂಜಿನಿಯರ್ಸ್ 2 ಕೋರ್ಸ್ ಕೋಡಲ್ಲಿ ಬರುತ್ತೆ. ಸೊ ಇದು CSE ಅವ್ರಿಗೆ. ಸೊ ಫಸ್ಟ್ ಮಾಡ್ಯೂಲ್ 1 ಅಂತ ಬಂದಾಗ ನಾನು ಹೇಳಿದ ಸೀಕ್ವೆನ್ಸ್ ಅಲ್ಲೇ ಓದ್ತಾ ಹೋಗಿ, ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಫಸ್ಟ್ ಡಿಫೈನ್ ಸೆಲ್. ಸೊ ಸೆಲ್ ಅಂತ ಅಂದ್ರೆ ಏನು, ಸೊ ಅದ್ರದ್ದು ನೀವು ಡೆಫಿನಿಷನ್ ಅನ್ನ ಕಲಿಬೇಕು. ಮತ್ತೆ ಫಂಕ್ಷನ್ ಅಂಡ್ ಸ್ಟ್ರಕ್ಚರ್ ಆಫ್ ಸೆಲ್ ಸರಿನಾ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಓದಾದ ತಕ್ಷಣ ನೀವು ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಅನ್ನ ಓದ್ರಿ. ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ಗೂ ಇರುವಂತ ಡಿಫರೆನ್ಸ್ ಅನ್ನ ಓದ್ಕೊಡಿ ಥಿಯರಿ ಪಾರ್ಟ್ ಆಗಿ. ಮತ್ತೆ ಎರಡಕ್ಕೂ ಕೂಡ ಡಯಾಗ್ರಾಮ್ ಅನ್ನ ಕಲಿಬೇಕಾಗುತ್ತೆ. ಸೊ ವಿತ್ ಡಯಾಗ್ರಾಮು ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಇಂದು ಡೆಫಿನಿಷನ್ ಮತ್ತೆ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್. ಸೊ ಈ ರೀತಿ ಕಾನ್ಸೆಪ್ಟ್ ಅನ್ನ ಓದಬೇಕು. ನೆಕ್ಸ್ಟ್ ಪ್ರಾಪರ್ಟೀಸ್ ಅಂಡ್ ಫಂಕ್ಷನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಲಿಪಿಡ್ಸ್, ಹಾರ್ಮೋನ್ಸ್, ವಿಟಮಿನ್ಸ್, ನ್ಯೂಕ್ಲಿಕ್ ಆಸಿಡ್ಸ್, ಎನ್ಸೈಮ್ಸ್. ಸೊ ಇದನ್ನ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ 6 to 7 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ ನಿಮಗೆ ಈ ಒಂದು ಕ್ವಶನ್ ಅನ್ನ. ಸೊ ಕಾಂಬಿನೇಷನ್ ಅಲ್ಲಿ ಕೇಳ್ಬೋದು. ಒಂದೊಂದ್ಸಲಿ ಹಾರ್ಮೋನ್ಸ್, ವಿಟಮಿನ್ಸ್, ನ್ಯೂಕ್ಲಿಕ್ ಆಸಿಡ್ ಅನ್ನ ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಕೇಳ್ತಾರೆ. ಇಲ್ಲ ಅಂತಂದ್ರೆ ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸ್, ಎನ್ಸೈಮ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ರಿ ಅಂತಾರೆ. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ಎನ್ಸೈಮ್ಸ್, ನ್ಯೂಕ್ಲಿಕ್ ಆಸಿಡ್, ಹಾರ್ಮೋನ್ಸ್ ಮತ್ತೆ ವಿಟಮಿನ್ಸ್, ಸೊ ಈ 4 ಕೇಳಿದ್ದಾರೆ. ಸೊ ಈ 4ಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಇರಲಿ. ಸೊ ಫಸ್ಟ್ ವಾಟ್ ಈಸ್ ಸೆಲ್, ನೆಕ್ಸ್ಟ್ ಪ್ಲಾಂಟ್ ವರ್ಸಸ್ ಅನಿಮಲ್ ಸೆಲ್, ನೆಕ್ಸ್ಟ್ ಈ 4 ಕಾನ್ಸೆಪ್ಟ್, ಆಮೇಲೆ ಉಳಿದಿರುವಂತಹ ಕಾನ್ಸೆಪ್ಟ್ ಅನ್ನು ಓದ್ರಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಈ ಒಂದು ಮಾಡ್ಯೂಲ್ ಅಲ್ಲಿ ಫಿಕ್ಸ್ಡ್ ಕ್ವಶನ್ ಅಂತ ಬಂದ್ರೆ ವಾಟ್ ಈಸ್ ಸ್ಟೆಮ್ ಸೆಲ್ಸ್, ಡಿಸ್ಕಸ್ ದ ಫಂಕ್ಷನ್ ಆಫ್ ದಿ ಸ್ಟೆಮ್ ಸೆಲ್ಸ್. ಮಾಡೆಲ್ ಪೇಪರ್ 2024, 2025 ಎಲ್ಲಾ ಪೇಪರ್ ಅಲ್ಲೂ ಕೂಡ ಸ್ಟೆಮ್ ಸೆಲ್ಸ್ ಕ್ವಶನ್ ಫಿಕ್ಸ್ ಇದ್ದೇ ಇದೆ. ಸೊ ಈ ಒಂದು ಕ್ವಶನ್ಗೆ ನೀವು ಜಾಸ್ತಿ ಪ್ರೆಸಿಡೆನ್ಸ್ ಅನ್ನ ಕೊಡಬೇಕು. ಸೊ ಮಾಡ್ಯೂಲ್ 1 ಅಲ್ಲಿ ಇಷ್ಟು ಟಾಪಿಕ್ ಗಳನ್ನ ಓದ್ಕೊಂಡ್ರೆ ನಿಮ್ಗೆ 85 to 90% ಮೇನ್ ಎಕ್ಸಾಮ್ ಅಲ್ಲಿ ಸಿಗುತ್ತೆ. ಇಂಟರ್ನಲ್ಸ್ ಅಂತ ಬಂದಾಗ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಓದ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಇದ್ರಲ್ಲೇ ನಿಮಗೆ ಫುಲ್ ಕವರ್ ಆಗುತ್ತೆ ಸರಿನಾ. ಸೊ ಇದ್ರಲ್ಲೇ ಕವರ್ ಆಗಿರುತ್ತೆ 85 to 90%. ಬಟ್ ಮೇನ್ ಎಕ್ಸಾಮ್ ಅಂತ ಬಂದಾಗ ನಿಮಗೆ ಫುಲ್ ಆನ್ ಫುಲ್ ಇದ್ರಲ್ಲೇ ಇರುತ್ತೆ. ಸೊ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ, ಅದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ಮಾತ್ರ ಇನ್ಕ್ಲೂಡ್ ಮಾಡಿ ಲಾಸ್ಟ್ ಇಯರ್ 2025, 2024 ಎರಡರದ್ದು ಕೂಡ ಇನ್ಕ್ಲೂಡ್ ಮಾಡಿಬಿಟ್ಟು ನಾನೇ ಪ್ರತಿಯೊಂದು ಟಾಪಿಕ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಯಾವ ರೀತಿ ಬರಿಬೇಕು, ಏನೇನು ಆನ್ಸರ್ ಅನ್ನ ಬರಿಬೇಕು ಅಂತ. ಸೊ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಮಾಡ್ಯೂಲ್ 2 ಅಂತ ಬಂದಾಗ ಮಾಡ್ಯೂಲ್ 2 ಒಂದು ಸ್ವಲ್ಪ ದೊಡ್ಡದಿದೆ. ಸೊ ಮಾಡ್ಯೂಲ್ 2 ಅಲ್ಲಿ ನಾನು ಇಂಪಾರ್ಟೆಂಟ್ ಯಾವುದು ಅಂತ ಹೇಳ್ತೀನಿ. ಫಸ್ಟ್ ಟಾಪಿಕ್ ಯಾವ್ಯಾವು ಅಂತ ಡಿಸ್ಕಸ್ ಮಾಡೋಣ. Biomolecules and its classification with examples, application of the enzymes in biosensors and biobleaching, explain the process of DNA fingerprint. So explain process of DNA fingerprint in forensic application ಅಂತ ಕೇಳ್ತಾರೆ. ಸೊ ಫಾರೆನ್ಸಿಕ್ ಅಪ್ಲಿಕೇಶನ್ ಅಂತ ಬಂದಾಗ ಅಲ್ಲಿ ಕ್ರೈಮ್ ಏನಾದ್ರೂ ಆಗಿದ್ರೆ ಅಲ್ಲಿ DNA ಫಿಂಗರ್ ಪ್ರಿಂಟಿಂಗ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೀವು ಬರಿಬೇಕು ಸರಿನಾ. 8 to 10 ಪಾಯಿಂಟ್ಸ್ ಬರೆದ್ರೆ ಸಾಕು. ಸೊ ಇದು ವೆರಿ ಇಂಪಾರ್ಟೆಂಟ್. ನಾನು ಯಾವುದನ್ನ ಟಿಕ್ ಮಾಡ್ತೀನಿ ಅದು ವೆರಿ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಪ್ರಾಪರ್ಟೀಸ್ ಆಫ್ ಸೆಲ್ಯುಲೋಸ್ ಆಸ್ ಎ ಎಫೆಕ್ಟಿವ್ ವಾಟರ್ ಫಿಲ್ಟರ್. ಸೊ ಇದು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಈ ಕ್ವಶನ್ ಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ಡೆಮಾನ್ಸ್ಟ್ರೇಟ್ ವೇ ಆಸ್ ಎ ಪ್ರೋಟೀನ್. ನೆಕ್ಸ್ಟ್ PHA ಅಂಡ್ PLA ಇನ್ ಬಯೋಪ್ಲಾಸ್ಟಿಕ್ ಪ್ರೊಡಕ್ಷನ್. ಸೊ ಇವೆರಡರದ್ದು ಕೂಡ ನೀವು ಡಿಫರೆನ್ಸ್ ಅನ್ನ ಕಲ್ತ್ರೆ ಸಾಕು, ಆರಾಮಾಗಿ ನೀವು ಬರಿತಾ ಹೋಗ್ತೀರಾ ಸರಿನಾ. ಸೊ ಎರಡರದ್ದು ಕೂಡ ಡಿಫರೆನ್ಸ್ ಅನ್ನ ಕಲೀರಿ. 8 to 10 ಪಾಯಿಂಟ್ಸ್ ಕಲೀರಿ. ಯಾಕಂತಂದ್ರೆ ಇದನ್ನ ನಿಮಗೆ ಡಿಫರೆನ್ಸ್ ಆಗಿ ಕೇಳ್ಬೋದು, ಇಲ್ಲ ಅಂತಂದ್ರೆ PHAನೇ ಸಪರೇಟ್, ಇಲ್ಲ PLAನೇ ಸಪರೇಟ್ ಆಗಿ ಕೇಳ್ಬೋದು. ಸೊ 8 to 10 ಪಾಯಿಂಟ್ಸ್ ಕಲ್ತ್ರೆ ಸಾಕು. ರೋಲ್ ಆಫ್ ನ್ಯೂಕ್ಲಿಕ್ ಆಸಿಡ್ ಇನ್ ಮಾಡರ್ನ್ ವ್ಯಾಕ್ಸಿನ್ಸ್ ಅಂಡ್ ಡಯಾಗ್ನೋಸಿಸ್. Describe the process of biodiesel production from the lipids and also discuss the role of the lipids in the detergent production ಸರಿನಾ. ನೆಕ್ಸ್ಟ್ explain application of enzymes in biosensors and discuss the role of enzymes in detergent formulation in textile processing. How are proteins supplied in a food industry and also explain the functional properties of the proteins in the food processing ಸರಿನಾ. ಪ್ರತಿಯೊಂದು ಮಾಡ್ಯೂಲ್ದು ಕೂಡ ನಾನೇ PDF ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸರಿನಾ. ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು, ಒಂದು ಕ್ಲಿಕ್ ಅನ್ನ ಮಾಡಿದ್ರೆ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ. ಸೊ ಅದಕ್ಕೇನು ಈ ಗ್ರೂಪ್ ಅನ್ನ ಜಾಯಿನ್ ಆಗಿ ಆ ಗ್ರೂಪ್ ಅನ್ನ ಜಾಯಿನ್ ಆಗಿ ಅಂತ ನಾನು ಹೇಳಲ್ಲ. ಆರಾಮಾಗಿ ನಿಮಗೆ ಪ್ರತಿಯೊಂದು ಮಾಡ್ಯೂಲ್ದು ಕೂಡ ರಿಸೋರ್ಸಸ್ ನಾನೇ ಕೊಡ್ತೀನಿ ವಿತ್ ಆನ್ಸರ್ ಸರಿನಾ. ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ನಾನು ಹೇಳಿದ್ದೀನಿ DNA ಫಿಂಗರ್ ಪ್ರಿಂಟಿಂಗು,
PHA ಮತ್ತು PLA, ನೆಕ್ಸ್ಟ್ ಸೆಲ್ಯುಲಿಯೋಸ್ ಆಸ್ ದಿ ವಾಟರ್ ಫಿಲ್ಟರು, ಮತ್ತೆ ರೋಲ್ ಆಫ್ ನ್ಯೂಕ್ಲಿಕ್ ಆಸಿಡ್ ಇನ್ ಮಾಡರ್ನ್ ವ್ಯಾಕ್ಸಿನ್. ಸೊ ಮಾಡರ್ನ್ ವ್ಯಾಕ್ಸಿನ್ಸ್ ಅನ್ನ ಡಿಸೈನ್ ಮಾಡೋದಕ್ಕೆ ನ್ಯೂಕ್ಲಿಕ್ ಆಸಿಡ್ಸ್ ಯಾವ ರೀತಿ ಯೂಸ್ ಆಗ್ತವೆ ಅಂತ. ಸೊ ಇಷ್ಟನ್ನ ಓದಬೇಕಾಗತ್ತೆ. ನೆಕ್ಸ್ಟ್ ಮಾಡ್ಯೂಲ್ 3 ಅಂತ ಬಂದಾಗ ಫಿಕ್ಸ್ಡ್ ಕ್ವಶನ್ಸ್ ತರನೇ ಇರ್ತವೆ. ಯಾಕೆ ಗೊತ್ತಾ, ECG ಅಂಡ್ ಎಕ್ಸ್ಪ್ಲೈನ್ ಇಟ್ಸ್ ಡೀಟೇಲ್ಸ್ ಅಂತ ಕೇಳಿದ್ರೆ, ECG ಅಂತಂದ್ರೆ ಏನು, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ, ಈ ಒಂದು ಮಿಷಿನ್ ಅಲ್ಲಿ ಯೂಸ್ ಆಗುವಂತಹ ಪಾರ್ಟ್ಸ್ ಗಳು ಯಾವ್ಯಾವ ಪಾರ್ಟ್ಸ್ ಗಳಿರ್ತವೆ. ನೆಕ್ಸ್ಟ್ ಕಿಡ್ನಿ ಆಸ್ ದಿ ಫಿಲ್ಟ್ರೇಷನ್ ಸಿಸ್ಟಮ್, ಬ್ರೈನ್ ಆಸ್ CPU ಸಿಸ್ಟಮ್, ಐ ಆಸ್ ಕ್ಯಾಮ್ರಾ ಸಿಸ್ಟಮ್, ಹಾರ್ಟ್ ಆಸ್ ದಿ ಪಂಪಿಂಗ್ ಸಿಸ್ಟಮ್, ಲಂಗ್ ಆಸ್ ದ ಪ್ಯೂರಿಫಿಕೇಶನ್ ಸಿಸ್ಟಮ್. ಸೊ ಇಷ್ಟನ್ನ ನೀವು ಪಕ್ಕಾ ಓದ್ಕೋಬೇಕು. ಆಮೇಲೆ ಉಳಿದಿರುವಂತ ಕಾನ್ಸೆಪ್ಟ್, ಎಕ್ಸ್ಪ್ಲೈನ್ ದ ರೋಬೋಟಿಕ್ ಆರ್ಮ್ ಫಾರ್ ದಿ ಪ್ರೋಸ್ಥೆಟಿಕ್ ಡಿವೈಸ್, ಬ್ರೀಫ್ಲಿ ಡಿಸ್ಕಸ್ ವೇರಿಯಸ್ ಬಯೋ ಇಂಜಿನಿಯರಿಂಗ್ ಸೊಲ್ಯೂಷನ್ ಫಾರ್ ಮಸ್ಕ್ಯುಲರ್ ಡಿಸ್ಟ್ರೋಫಿ. ಸೊ ಮಸ್ಕ್ಯುಲರ್ ಡಿಸ್ಟ್ರೋಫಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲೆಲ್ಲ ಕೇಳಿದ್ದಾರೆ. ಸೊ ಅದನ್ನ ಬಿಟ್ರೆ ಇವುಗಳು ವೆರಿ ಇಂಪಾರ್ಟೆಂಟ್. ಬ್ರೈನ್ ಆಸ್ CPU ಸಿಸ್ಟಮ್, ಐ ಆಸ್ ದಿ ಕ್ಯಾಮ್ರಾ ಸಿಸ್ಟಮ್. ಸೊ ಇದ್ರದ್ದು ಡಯಾಗ್ರಾಮ್ ಕಲಿಬೇಕು. 5 ರಾಡ್ಸ್, ಕೋನ್ಸ್ ಅಂತ ಎಲ್ಲ ಬರ್ತಾವಲ್ಲ ಇದರಲ್ಲಿ ಐಯಲ್ಲಿ. ಸೊ ಅದನ್ನೆಲ್ಲ ಪಕ್ಕ ಕಲಿಬೇಕಾಗತ್ತೆ. ಹಾರ್ಟ್ ಆಸ್ ದ ಪಂಪಿಂಗ್ ಸಿಸ್ಟಮ್ ಅಂತಂದ್ರೆ ಬ್ಲಡ್ ಅನ್ನ ಯಾವ ರೀತಿ ಪಂಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ. ಲಂಗ್ಸ್ ಆಸ್ ದ ಪ್ಯೂರಿಫಿಕೇಶನ್ ಸಿಸ್ಟಮ್. ಸೊ ಇಷ್ಟು ಕಾನ್ಸೆಪ್ಟ್ ಗಳನ್ನ ಮಾಡ್ಯೂಲ್ 3 ಅಲ್ಲಿ ಪಕ್ಕ ಆಗ್ರಿ. ನೆಕ್ಸ್ಟ್ ಮಾಡ್ಯೂಲ್ 4 ಅಂತ ಬಂದಾಗ ಫಂಕ್ಷನಿಂಗ್ ಆಫ್ ದ ಫೋಟೋಸಿಂಥಸಿಸ್. ನೋಡಿ, ಫಂಕ್ಷನಿಂಗ್ ಆಫ್ ಫೋಟೋಸಿಂಥಸಿಸ್ ಅಂಡ್ ಫಂಕ್ಷನಿಂಗ್ ಆಫ್ ಫೋಟೋವೋಲ್ಟಾಯಿಕ್ ಸೆಲ್ಸ್ ಅಂತ ಕೊಟ್ಟಿದ್ದೀನಿ. ಫೋಟೋಸಿಂಥಸಿಸ್ ವೆರಿ ಇಂಪಾರ್ಟೆಂಟ್. ಅಂತಂದ್ರೆ ಫೋಟೋಸಿಂಥಸಿಸ್ ಪ್ರೋಸೆಸ್ ಯಾವ ರೀತಿ ಆಗುತ್ತೆ, ಸನ್ಲೈಟ್ ಬಿದ್ದಾಗ ಏನೇನು ಪ್ರೊಸೀಜರ್ಗಳಾಗ್ತವೆ, ಇದರಿಂದ ಯಾವ ರೀತಿ ಪ್ಲಾಂಟ್ಗಳು ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊತವೆ ಅಂತ ಡೀಟೇಲ್ ಆಗಿ ನಿಮಗೆ ಪಾಯಿಂಟ್ಸ್ ವೈಸ್ ಗೊತ್ತಿರಬೇಕು. ನೆಕ್ಸ್ಟ್ ಸೂಪರ್ ಹೈಡ್ರೋಫೋಬಿಕ್ ಅಂಡ್ ಸೆಲ್ಫ್ ಕ್ಲೀನಿಂಗ್ ಸರ್ಫೇಸಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಬಂದಾಗ ಲೋಟಸ್ ಲೀಫ್ ಎಫೆಕ್ಟ್. ಮಾಡಲ್ ಪೇಪರ್ ಅಲ್ಲಿ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಇದೆ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ HBOCs ಅಂಡ್ PECs. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸರಿನಾ, ಇವೆರಡೂ ಕೂಡ ನೀವು ಕಲಿಬೇಕಾಗತ್ತೆ. ಎರಡರದು ಕೂಡ ಕಾಂಬಿನೇಷನ್ ಅಲ್ಲೇ ಕೇಳೋದು, PEC ಮತ್ತೆ HBOCs. ಸೊ ಎರಡರದು ಕೂಡ 5 ಪಾಯಿಂಟ್ಸ್ ಬರೆದ್ರೆ ಸಾಕು. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಿ, ಶಾರ್ಕ್ ಸ್ಕಿನ್ ನಿಂದ ಇನ್ಸ್ಪೈರ್ ಆಗಿ ಯಾವ ರೀತಿ ಸ್ವಿಮ್ ಸೂಟ್ಸ್ ಅನ್ನ ತಯಾರಿ ಮಾಡ್ತಾರೆ ಅಂತಂದ್ರೆ, ಸ್ವಿಮ್ಮಿಂಗ್ ಮಾಡೋದಕ್ಕೆ ಸ್ವಿಮ್ ಸೂಟ್ಸ್ ಅನ್ನ ರೆಡಿ ಮಾಡ್ತಾರಲ್ವಾ. ಸೊ ಅದರಲ್ಲಿ ಯಾವ ರೀತಿ ಶಾರ್ಕ್ ಸ್ಕಿನ್ ರೆಫರೆನ್ಸ್ ಅಥವಾ ಇನ್ಸ್ಪಿರೇಷನ್ ಅನ್ನ ತಗೊಂತಾರೆ ಅಂತಂದ್ರೆ, ಡ್ರ್ಯಾಗ್ ಆಗುತ್ತಲ್ವಾ. ಸೊ ನಾವು ಇವಾಗ ಈಸಿಯಾಗಿ ಸ್ವಿಮ್ ಮಾಡಬೇಕು ಅಂತಂದ್ರೆ ಸ್ವಿಮ್ ಸೂಟ್ಸ್ ಹೆಲ್ಪ್ ಮಾಡ್ತಾ ಹೋಗ್ತೇವೆ. ಅದು ಯಾವ ರೀತಿ ಡ್ರ್ಯಾಗ್ ಅನ್ನ ಯಾವ ರೀತಿ ರಿಡ್ಯೂಸ್ ಮಾಡ್ತವೆ ಅಂತ. ನೆಕ್ಸ್ಟ್ ಕಿಂಗ್ ಫಿಶರ್ ಬೀಕ್ ಅನ್ನ ಯೂಸ್ ಮಾಡಿಕೊಂಡು ಅಂತಂದ್ರೆ ಅದನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಬುಲೆಟ್ ಟ್ರೈನ್ಸ್ ಅನ್ನ ಯಾವ ರೀತಿ ಡಿಸೈನ್ ಮಾಡಿದ್ರು ಅಂತಂದ್ರೆ, ಬೀಕ್ ಅಂತ ಅಂದ್ರೇನು, ಮೂತಿ. ಸೊ ಮೂತಿ ಯಾವ ರೀತಿ ಇರುತ್ತೆ, ಚೂಪಾಗಿರುತ್ತೆ. ಆ ಮೂತಿ ಏನ್ ಮಾಡುತ್ತೆ, ಅದೇ ಮೂತಿ ತರ ಬುಲೆಟ್ ಟ್ರೈನ್ ಅನ್ನ ನೀವು ಡಿಸೈನ್ ಮಾಡಿದ್ರೆ ಆ ಮೂತಿ ಏನ್ ಮಾಡುತ್ತೆ, ಗಾಳಿಯನ್ನ ಸಪರೇಟ್ ಮಾಡ್ತಾ ಹೋಗುತ್ತೆ. ನೀವು ನೋಡಿರ್ಬೋದು ಬೋಟ್ಗಳು. ಸೊ ಬೋಟ್ಗಳು ಯಾವ ರೀತಿ ಇರ್ತವೆ, ಈ ವಿ ಶೇಪ್ ಅಲ್ಲಿ ಇರ್ತಾವಲ್ವಾ. ಸೊ ಗಾಳಿನ ಈ ರೀತಿ ಎರಡು ಕೂಡ ಡಿವೈಡ್ ಮಾಡೋ ರೀತಿ, ಹಿಂಗೆ ಅಪ್ ಫ್ರಂಟ್ ಆಗಿ ಗಾಳಿ ಬಂದ್ರೆ ಅದನ್ನ ಡಿವೈಡ್ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ ಈಸಿ ಆಗುತ್ತಲ್ವಾ. ಸೊ ಆ ರೀತಿ ಇಲ್ಲಿ ಬುಲೆಟ್ ಟ್ರೈನ್ಸ್ ಅನ್ನ ಡಿಸೈನ್ ಮಾಡ್ತಾರೆ. ಅದು ಯಾವ ರೀತಿ ಅಂತ ಸ್ಟೆಪ್ ಬೈ ಸ್ಟೆಪ್ ನೀವು ಬರಿಬೇಕು. ನೆಕ್ಸ್ಟ್ ಬರ್ಡ್ ಫ್ಲೈ ಅಂತಂದ್ರೆ ಹಕ್ಕಿಗಳು ಹಾರಾಡೋದನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಏರ್ ಕ್ರಾಫ್ಟ್ಸ್ ಅಥವಾ ಡ್ರೋನ್ಸ್ ಅನ್ನ ಯಾವ ರೀತಿ ಡಿಸೈನ್ ಮಾಡ್ತಾರೆ. ನೆಕ್ಸ್ಟ್ ಬಯೋ ಇನ್ಸ್ಪೈರ್ಡ್ ಅಪ್ರೋಚಸ್ ಟು ಆರ್ಟಿಫಿಷಿಯಲ್ ಫೋಟೋಸಿಂಥಸಿಸ್ ಅಂಡ್ ದೇರ್ ಸಿಗ್ನಿಫಿಕೆನ್ಸ್ ಇನ್ ಎನರ್ಜಿ ಪ್ರೊಡಕ್ಷನ್. ಸರಿನಾ, ಇದರಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟು, ಫೋಟೋಸಿಂಥಸಿಸ್, ಲೋಟಸ್ ಲೀಫ್ ಎಫೆಕ್ಟ್, HBOCs ಅಂಡ್ PECs, ಶಾರ್ಕ್ ಸ್ಕಿನ್, ಕಿಂಗ್ ಫಿಶರ್ ಬೀಕ್ ಮತ್ತೆ ಬರ್ಡ್ ಫ್ಲೈ. ಸೊ ಇಷ್ಟನ್ನ ಕಲ್ತ್ರೆ ಸಾಕು. ನೆಕ್ಸ್ಟ್ ಮಾಡ್ಯೂಲ್ 5 ಅಂತ ಬಂದಾಗ ಎಕ್ಸ್ಪ್ಲೈನ್ ಇನ್ ಡೀಟೈಲ್ ಹೌ ಬಯೋ ಇಮೇಜಿಂಗ್ ಅಂಡ್ AI ವಿಲ್ ಬಿ ಯೂಸ್ಡ್ ಫಾರ್ ಡಿಸೀಸ್ ಡಯಾಗ್ನೋಸಿಸ್. ಅಂತಂದ್ರೆ ಯಾವುದೋ ಒಂದು ಕಾಯಿಲೆ ಬಂದಿದೆ ಅಂತಂದ್ರೆ ಅದನ್ನ ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಬಯೋ ಇಮೇಜಿಂಗ್ ಅನ್ನ ಯೂಸ್ ಮಾಡಿಕೊಂಡು ಡಿಟೆಕ್ಟ್ ಮಾಡಿ ಅದನ್ನ ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೀವು ಡಿಸ್ಕಸ್ ಮಾಡಬೇಕು. ನೆಕ್ಸ್ಟ್ ಬಯೋ ರೆಮಿಡಿಯೇಷನ್, ಬಯೋ ಮೈನಿಂಗ್, ಸೆಲ್ಫ್ ಹೀಲಿಂಗ್, ಕಾಂಕ್ರೀಟ್. ಸೊ ಇದನ್ನ ಮೂರನ್ನು ಕೂಡ ಒಂದೇ ಕ್ವಶನ್ ಆಗಿ ಕೊಡ್ತಾರೆ. ಸರಿನಾ, ಸೊ ಸಬ್ ಕ್ವಶನ್ಸ್ ರೀತಿಯಲ್ಲಿ ಎಕ್ಸ್ಪ್ಲೈನ್ ಆರ್ ಗಿವ್ ಎ ಶಾರ್ಟ್ ನೋಟ್ ಆನ್ ಬಯೋ ರೆಮಿಡಿಯೇಷನ್ ಅಂಡ್ ಬಯೋ ಮೈನಿಂಗ್, ಸೆಲ್ಫ್ ಹೀಲಿಂಗ್, ಕಾಂಕ್ರೀಟ್. ಸೊ ಈ ರೀತಿ ಕ್ವಶನ್ ಅನ್ನ ಕೇಳ್ಬೋದು. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮಸ್ಕ್ಯುಲರ್ ಸಿಸ್ಟಮ್ ಅಂಡ್ ಸ್ಕೆಲಿಟಲ್ ಸಿಸ್ಟಮ್ ಆಸ್ ಎ ಸ್ಕ್ಯಾಫೋಲ್ಡ್. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವ್ದು ಗೊತ್ತಾ, ಮಸ್ಕ್ಯುಲರ್ ಸಿಸ್ಟಮ್ ಆಸ್ ಎ ಸ್ಕ್ಯಾಫೋಲ್ಡ್ ಜಾಸ್ತಿ ಕೇಳಿದ್ದಾರೆ. ಪ್ರೀವಿಯಸ್ ಇಯರ್ ಅಲ್ಲೆಲ್ಲ ಇದೇ ಒಂದು ಕಾನ್ಸೆಪ್ಟ್ ಅನ್ನ ಕೇಳಿರೋದು. ನೆಕ್ಸ್ಟ್ ಎಲೆಕ್ಟ್ರಿಕಲ್ ನೋಸ್ ಮತ್ತೆ ಎಲೆಕ್ಟ್ರಿಕಲ್ ಟಂಗ್ ಇನ್ ಫುಡ್ ಸೈನ್ಸ್. ಸರಿನಾ, ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಯಾವ್ಯಾವ್ದು ಟಿಕ್ ಹಾಕ್ತೀನಿ ಅದು ವೆರಿ ಇಂಪಾರ್ಟೆಂಟ್. ಬಯೋ ಪ್ರಿಂಟಿಂಗ್ ಟೆಕ್ನಿಕ್ಸ್. ಸೊ ಬಯೋ ಪ್ರಿಂಟಿಂಗ್ ಟೆಕ್ನಿಕ್ಸ್ ಡಿಫರೆಂಟ್ ಟೆಕ್ನಿಕ್ಸ್ ಇರ್ತವೆ. ಸೊ ಯಾವ್ಯಾವು ಅಂತ ಗೊತ್ತಿರಬೇಕು. ಮತ್ತೆ 3D ಪ್ರಿಂಟಿಂಗ್ ಅಲ್ಲಿ ಯೂಸ್ ಆಗುವಂತ ಮೆಟೀರಿಯಲ್ಗಳು ಯಾವ್ಯಾವು ಅಂತ ನಿಮಗೆ ಗೊತ್ತಿರಬೇಕು. ಡಿಫರೆಂಟ್ ಮೆಟೀರಿಯಲ್ಸ್. ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ಕೇಳ್ತಾರೆ ಗೊತ್ತಾ, ಇವಾಗ ಬೋನ್ ಇದೆ ಅಂತ ಅನ್ಕೊಳ್ಳಿ. ಸೊ ನಾನು ಬೋನ್ ಅನ್ನ ಡಿಸೈನ್ ಮಾಡೋದಕ್ಕೆ ಯಾವ ರೀತಿ ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡ್ತೀನಿ 3D ಪ್ರಿಂಟಿಂಗ್ ಅಲ್ಲಿ ಅಂತ ಕೇಳ್ತಾರೆ. ನೆಕ್ಸ್ಟ್ DNA ಆರ್ಗ್ಯಾನಮಿ ಅಂಡ್ ಬಯೋ ಕಂಪ್ಯೂಟಿಂಗ್.